ಸರ್, ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಅದೆಲ್ಲದರ ಬಗ್ಗೆ ಕೂಡ ಮಾತನಾಡೋಣ. ಬಟ್ ಅದಕ್ಕೂ ಮೊದಲು ನಿಮ್ಮ ಬಾಲ್ಯ ಹೇಗಿತ್ತು? ಬಾಲ್ಯದಿಂದ ರಾಜಕಾರಣದವರೆಗೆ ಸಚಿವರಾಗುವ ತನಕ ಹೇಗಿತ್ತು? ಸಂಕ್ಷಿಪ್ತವಾಗಿ ವಿವರಿಸ್ಬೋದಾ ಅಂತ? ಬಾಲ್ಯ ಹೇಗಿತ್ತು ಅಂತ ಹೇಳಿದರೆ ಹ್ಮ್. ನಾವೆಲ್ಲ ಭಾಳ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದಂಥ ಒಂದು ಏಕೆ ಕಾಲೋನಿ, ಹ್ಮ್. ಮಾದಿಗರ ಹಟ್ಟಿ ಅಂತ ಕರೆಯಲ್ಪಡ್ತಕ್ಕಂತಹ ಹ್ಮ್. ಒಂದು ಪ್ರದೇಶ ದಾವಣಗೆರೆಯಲ್ಲಿ. ಹ್ಮ್. ಆ ಒಂದು ಪ್ರದೇಶದಲ್ಲಿ ಹುಟ್ಟಿದವರು ನಾವು. ಓಕೆ. ನಮ್ಮ ಪ್ರದೇಶದಲ್ಲಿ ಬಹಳ ಜನ ಸ್ವತಂತ್ರ ಹೋರಾಟಗಾರರಿದ್ದಾರೆ. ಹ್ಮ್. ಹ್ಮ್. ಸ್ವತಂತ್ರ ಚಳವಳಿಯಲ್ಲಿ ಆ ಊರಿನ ಮುಖಂಡರೆಲ್ಲರೂ ಇಲ್ಲಿ ಬಂದು ಹರಿಜನರ ಕಾಲೋನಿಗೆ ಬಂದು ಅವ್ರನ್ನ ಜಾಗೃತಿ ಮೂಡಿಸ್ತಕ್ಕಂಥ ಮತ್ತು ಶಿಕ್ಷಣದೆಡೆಗೆ ಬರುವಂತೆ ಅವ್ರ ಮನವೊಲಿಸುವಂಥ ಕೆಲಸನ ಅಂದು ಸ್ವತಂತ್ರ ಹೋರಾಟಗಾರರು ಎಲ್ಲ ಮಾಡ್ತಾಯಿದ್ರು. ಹ್ಮ್. ಅದ್ರ ಜೊತೆಯಲ್ಲಿ ಸ್ವತಂತ್ರ ಚಳವಳಿಯಲ್ಲೂ ಕೂಡ ನಮ್ಮ ಸಮುದಾಯದವ್ರನ್ನೆಲ್ಲರೂ ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ಹ್ಮ್. ಹ್ಮ್. ಅಂಥ ಒಂದು ಸಮುದಾಯ ನಮ್ಮ ತಂದೆಯವರು ಕೂಡ ಹ್ಮ್. ಒಬ್ಬ ಸ್ವತಂತ್ರ ಯೋಧ, ಸ್ವತಂತ್ರ ಹೋರಾಟಗಾರ. ಹ್ಮ್. ಅಂಥವರ ಮಗನಾಗಿ ನಾನು ಹುಟ್ಟಿದವನು. ಹ್ಮ್. ಭಾಳ ಶ್ರೀಮಂತರೇನಲ್ಲ, ಬಡತನ ಅನ್ನೋದು ಹ್ಮ್. 70 ವರ್ಷದ ಹಿಂದೆ ಅಂದರೆ ಬಡತನ ಇದ್ದೇ ಇರುತ್ತೆ. ಎಲ್ಲರಿಗೂ ಭಾಳ ಜನ ಬಡವರೇ ಅವಾಗ ಎಲ್ಲರೂ. ಹ್ಮ್. ಭಾಳ ಜನ ಬಡವರು ಅಂದರೆ 2 ಹೊತ್ತಿನ ಊಟಕ್ಕೆ ನಾವು ಕರೆಕ್ಟಾಗಿದ್ವಿ. ನಮ್ಮ ತಂದೆಯವರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾಯಿದ್ರು. ಹ್ಮ್. ಒಂದು ಕಿರಾಣಿ ಅಂಗಡಿ ಇತ್ತು, ಕಟ್ಗೆ ಡಿಪೋ ಅಂತಂದೇಳಿ ಅವಾಗ ಕಟ್ಗೆ ಡಿಪೋ ಇತ್ತು. ಹ್ಮ್. ಇಂಥ ವ್ಯಾಪಾರ ಎಲ್ಲ ಮಾಡ್ತಾಯಿದ್ರು. ನಾನು 5ನೇ ತರಗತಿವರೆಗೂ ಓದ್ತಿರೋ ಸಂದರ್ಭದಲ್ಲಿ ನಮ್ಮ ತಂದೆಯವರು ತೀರ್ಕೊಂಬಿಟ್ರು. ಓ. 9 ಜನ ಮಕ್ಕಳು ಹ್ಮ್. ನಾವು. ನಮ್ಮನು ಅಣ್ಣ ಒಬ್ಬನು, ಅವನು ಹೆವಿ ಡ್ರಿಂಕರ್, ಕುಡುಕ ಹ್ಮ್. ಅಂತ ಇದೂ ಇರಲಿಲ್ಲ. ಅವನು ಸ್ಥೀಮಿತ ಮನಸ್ಸು ಕೂಡ ಇರಲಿಲ್ಲ ಏನಿಲ್ಲ. ಆತ ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ದ. ಹ್ಮ್. ಆಮೇಲೆ ನಮ್ಮ ಅಕ್ಕಂದಿರು ಯಾರ್ದು ಕೂಡ ಮದುವೆ ಆಗಿರಲಿಲ್ಲ, ಏನಿಲ್ಲ. ಹ್ಮ್. ಒಬ್ಬ ಅಕ್ಕಂದು, ದೊಡ್ಡ ಅಕ್ಕಂದು ನಮ್ಮ ತಂದೆ ಇದ್ದಾಗಲೇ ಮದುವೆ ಮಾಡಿದರು. ಹ್ಮ್. ಮಾಡಿದರು. ಓಕೆ. ಈಗೇನು ಬಸವಂತಪ್ಪ ಅಂತ MLA ಇದ್ದಾನಲ್ಲ, ಹ್ಮ್. ಅವರು ನಮ್ಮ ದೊಡ್ಡಕ್ಕನ ಮಗ ಅವನು. ಹ್ಮ್. ಹ್ಮ್. ಅವ್ರದ್ದು ಮದುವೆ ಮಾಡಿದರು ನಮ್ಮಪ್ಪ. ಹ್ಮ್. ನಮ್ಮ ಅಕ್ಕನ ಮಾತ್ರ ಮದುವೆ ಮಾಡಿದ್ರು. ಉಳಿದವರು ಎಲ್ಲರೂ ಕೂಡ 9 ಜನ ಮಕ್ಕಳು ನಾವು. ಹ್ಮ್. ಅದರಲ್ಲಿ 4 ಜನ ಗಂಡು ಮಕ್ಕಳು, 5 ಜನ ಹೆಣ್ಮಕ್ಳು. ಹ್ಮ್. ನಾನು 5ನೇ ಕ್ಲಾಸ್ ಇರುವಾಗಲೇ ನಮ್ಮ ತಂದೆಯವರು ತೀರ್ಕೊಂಡಿದ್ದರಿಂದ ನಮ್ಮ ತಾಯಿ ಭಾಳ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿದರು. ಹ್ಮ್. ನಮ್ಮ ತಾಯಿಯ ಕಡೆಗೆ ಅವ್ರ ತವ್ರ ಮನೆ, ಹ್ಮ್. ನಮ್ಮ ತಾಯಿಯ ತಂದೆ ಕಡೆಗೆ ಅವರು ಭಾಳ ಸ್ವಲ್ಪ ಶ್ರೀಮಂತರಿದ್ದರು. ಹರಿಹರದಲ್ಲಿ ಹ್ಮ್. ಕಿರ್ಲೋಸ್ಕರ್ ಕಾರ್ಖಾನೆಯಲ್ಲಿ ನಮ್ಮ ಮಾವ ಬಾಲಪ್ಪ ಅಂತ ಹೇಳಿ ಅವರು ಸೂಪರ್ವೈಸರ್ ಆಗಿದ್ರು ಅಲ್ಲಿ. ಹ್ಮ್. ಅವರು ಸ್ವಲ್ಪ ಅನುಕೂಲ ಆಗಿದ್ದರು. ಅವರೆಲ್ಲ ಮಕ್ಕಳನ್ನ ಓದಿಸ್ತೇವೆ ಕಳಿಸು ಅಂದರೆ ನಮ್ಮಮ್ಮ ಕಳಿಸ್ಲಿಲ್ಲ. ಇಲ್ಲ, ನಾನೇ ಇಟ್ಕೊಂಡು ಇದು ಮಾಡ್ತೀನಿ ಅಂತಂದೇಳಿ ಕೂಲಿ ನಾಲಿ ಮಾಡಿ ನಮ್ಮನ್ನೆಲ್ಲ ಸಾಕಿದರು. ಸರಿ. ಆಮೇಲೆ ನಮಗೂ ಏನಾಗ್ಬಿಡ್ತು, ಅಲ್ಲಿ ವ್ಯವಸ್ಥೆ, ಈ ಅಸ್ಪೃಶ್ಯತೆ, ಹ್ಮ್. ಹ್ಮ್. ಆಮೇಲೆ ಎಲ್ಲರೂ ನಮ್ಮಲ್ಲಿ ನಿಮ್ಮ ಅನುಭವಕ್ಕೆ ಬಂದಿದ್ಯಾ ಸಣ್ಣ ವಯಸ್ಸಲ್ಲಿ ಅಸ್ಪೃಶ್ಯತೆ? ಬಂದಿದೆ ಬೇಕಾದಷ್ಟು ಸರಿ. ಹ್ಮ್. 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 ಅಸ್ಪೃಶ್ಯತೆ, ಬಡತನ ಮತ್ತು ಅಲ್ಲಿ ನಮ್ಮಲ್ಲಿ ನಾವು ವಾಸ ಮಾಡ್ತಿದ್ದಂಥ ಪ್ರದೇಶದಲ್ಲಿ ಎಲ್ಲರೂ ಕೂಡ ಪೌರ ಕಾರ್ಮಿಕರು, ಹ್ಮ್. ಸಫಾಯಿ ಕರ್ಮಚಾರಿಗಳು. ಹ್ಮ್. ಅವ್ರದ್ದು ಭಾಳ ಶೋಷಣೆ ಮಾಡ್ತಾಯಿದ್ರು ನಗರಸಭೆಯಲ್ಲಿ. ಓಕೆ. ನಾನು 5ನೇ ಕ್ಲಾಸು 7ನೇ ಕ್ಲಾಸ್ ತನಕ ಓದಿದೆ. ಆಮೇಲೆ ಏನೇನೋ ಆಗಿ ಮತ್ತು ಹೈಸ್ಕೂಲು, ನಂತರ ಈವ್ನಿಂಗ್ ಕಾಲೇಜ್ನಲ್ಲಿ ಹೋದೆ. ಅದ್ರ ಮಧ್ಯದಲ್ಲಿ ನಾನು ಕೂಡ ಭಾಳ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೆಲಸನೂ ಕೂಡ ಮಾಡಿದೆ. ಹ್ಮ್. ಭಾಳ ಕಷ್ಟಪಟ್ಟು ಮೇಲೆ ಬಂದ್ವಿ ನಾವು. ಹ್ಮ್. ಹ್ಮ್. ಆ ಈವ್ನಿಂಗ್ ಕಾಲೇಜ್ ಸೇರಿದೆ. ಆವಾಗಲೇ ಲೀಡ್ರ್ ಆಗಿಬಿಟ್ಟೆ ನಾನು. ಹ್ಮ್. ಜನ ನನ್ನನ್ನು ಆ ಕಾಲೇಜ್ ಹತ್ರನೇ ಬರೋಕತ್ಬಿಟ್ರು. ಓಕೆ. ಏನಾರು ಸಮಸ್ಯೆಗಳು ಅವು ಇದ್ದರೆ. ಹ್ಮ್. ಹ್ಮ್. ಮುಂದೆ ಓದೋಕ್ಕಾಗಲಿಲ್ಲ, ಏನಿಲ್ಲ. ಹ್ಮ್. ಈ ಜನರ ಜೊತೆಗೆ ಸಂಪೂರ್ಣವಾಗಿ ತೊಡಸ್ಕೊಂಡ್ಬಿಟ್ಟೆ ನಾನು. ಹ್ಮ್. ಈ ಪೌರ ಕಾರ್ಮಿಕರನ್ನ ಸಂಘಟನೆ ಮಾಡಿದೆ. ಪೌರ ಕಾರ್ಮಿಕರ ಮೇಲೆ ಆಗ್ತಕ್ಕಂಥ ಶೋಷಣೆ ತಪ್ಪಿಸ್ಲಿಕ್ಕಾಗಿ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿ ಅವರಿಗೆ ನ್ಯಾಯಯುತವಾದಂಥ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ಯಶಸ್ವಿಯಾದೆ. ಅದ್ರ ಜೊತೆ ಒಂದು ರಾಜ್ಯ ಮಟ್ಟದಲ್ಲಿ IPD ಸಾಲಪ್ಪ ಅಂತೇಳಿ ಭಾಳ ದೊಡ್ಡ ನಾಯಕರಿದ್ದರು. ಅವರು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಿಂದಲೇ ಬೆಂಗಳೂರಿನಲ್ಲಿ ಗೆದ್ದಿದ್ರು.
ಅವರು ನಾವು ಎಲ್ಲ ಸೇರಿ ರಾಜ್ಯದಲ್ಲಿ ಪೌರ ಕಾರ್ಮಿಕರ ಸಂಘಟನೆ ಎಲ್ಲ ಮಾಡಿದ್ವಿ. ಹ್ಮ್ ಅದರ ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ನಾನು ತೊಡಗಿಸ್ಕೊಂಡೆ. ಹ್ಮ್ ಹ್ಮ್ ಸೇವಾದಳ, ಯೂತ್ ಕಾಂಗ್ರೆಸ್ಸು ಹೀಗೆ ಹ್ಮ್ ತೊಡಗಿಸ್ಕೊಂಡು ಮೇಲೆ ಬಂದ್ವಿ. ಹ್ಮ್ ಆಮೇಲೆ ಫಸ್ಟೊಟ್ಟಿಗೆ ಸೇವಾದಳದ ಒಂದು 75-76ರಲ್ಲಿ ಹ್ಮ್ ಒಂದು ಸ್ಟೇಟ್ ಲೆವೆಲ್ ಕ್ಯಾಂಪ್ ಮಾಡಿದರು, ಹ್ಮ್ ಒಂದು 11 ದಿನಗಳ ಕಾಲ. ಆ ಕ್ಯಾಂಪ್ನಲ್ಲಿ ಒಬ್ಬ ಶಿಬಿರಾರ್ಥಿಯಾಗಿ ನಾನು ತರಬೇತಿಯನ್ನು ಪಡೆದೆ. ಹ್ಮ್ ಅದು ಭಾಳ ನನ್ನ ಜೀವನದಲ್ಲಿ ಅದು ಭಾಳ ಒಂದು ಅಲ್ಲಿ ಕೊಟ್ಟಂಥ ಒಂದು ಶಿಕ್ಷಣ, ತರಬೇತಿ ಮತ್ತು ಆ ಸಂಸ್ಕಾರ ಇವತ್ತು ಕೂಡ ನನಗೆ ಅದು ಒಂದು ನನ್ನ ಬದುಕಿಗೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಓಕೆ. ಅಲ್ಲಿ ಒಬ್ಬರು ಹೇಳಿದರು, ಅದನ್ನು ಈ ಮೂಲಕ ಹೇಳಿದ್ರೆ ತಪ್ಪಾಗಲಾರದು ಅಂತ ಅನಿಸುತ್ತೆ. ಓಕೆ. ಎಷ್ಟೋ ಜನ ನಾವು ಬಾತ್ರೂಮಿಗೆ ಹೋಗ್ಬಿಡ್ತೀವಿ, ಹ್ಮ್ ಹೋಗ್ತೀವಿ, ನಮ್ಮ ಮಲ ಬಾಧೆ ಇದ್ದರೆ ಅದನ್ನು ತೀರಿಸ್ಕೊಳ್ತೀವಿ, ಅಥವಾ ಜಲ ಬಾಧೆ ಇದ್ದರೆ ತೀರಿಸ್ಕೊಳ್ತೀವಿ. ಹ್ಮ್ ಅವ್ರು ಹೇಳಿದ್ರು, ನೀನು ಬಾತ್ರೂಮ್ಗೆ ಹೋದರೆ ಏನು ಮಾಡಬೇಕು ಅಂತ ಹೇಳಿದರೆ, ಹ್ಮ್ ನಿನ್ನ ಮಲ ಬಾಧೆಯನ್ನು ತೀರಿಸ್ಕೊಳ್ಳೋಕ್ಕಿಂತ ಮುಂಚೆ ಹ್ಮ್ ಅಲ್ಲಿ ನೀರಿದೆಯಲ್ಲ ಅನ್ನೋದು ನೋಡಬೇಕು. ನೀವು ನಿಜ. ಬಾತ್ರೂಮಿನಲ್ಲಿ ನೀರಿದೆಯನ್ನ ನೋಡಬೇಕು. ಹೌದು. ಆ ನೀರನ್ನ ಒಂದು ಬಕೆಟ್ ಇರುತ್ತೆ ಚಿಕ್ಕದು, ಆ ಬಕೆಟ್ನಲ್ಲಿ ನೀನು ಮಾಡೋ ಇದಕ್ಕೆಲ್ಲ ನೀರು ಹಾಕಿ ಹಸಿ ಮಾಡ್ಕೋಬೇಕು. ಆಮೇಲೆ ನಿನ್ನ ಬಾಧೆಯನ್ನು ತೀರಿಸ್ಕೋಬೇಕು. ಹ್ಮ್ ನಂತರ ಸ್ವಚ್ಛ ಮಾಡ್ಕೊಂಡು ಆ ಬಾತ್ರೂಮನ್ನು ಸ್ವಚ್ಛ ಮಾಡ್ಕೊಂಡು ಹೊರ ಬರಬೇಕು ಅಂತ ಹೇಳಿದರು. ಹ್ಮ್ ಆಮೇಲೆ ಚಪ್ಪಲಿ ಎಲ್ಲಿ ಬೇಕಲ್ಲೇ ಬಿಡೋದಲ್ಲ, ಕರೆಕ್ಟಾಗಿ ಬಿಡಬೇಕು. ಬಟ್ಟೆ ಹ್ಮ್ ಬಿಚ್ಚಿ ತಡೋದು ಮಡಚಿ ಇಡಬೇಕು. ದಿನನಿತ್ಯದ ಹ್ಮ್ ನಿನ್ನ ದಿನಚರಿ ಬರೀಬೇಕು. ಹೀಗೆ ಅನೇಕ ಇವುಗಳನ್ನ ಹೇಳ್ಕೊಟ್ರು ಅವಾಗ. ಹ್ಮ್ ಹ್ಮ್ ವ್ಯಾಯಾಮ ಮಾಡೋದಾಗಲಿ, ಸಮಾಜ ಸೇವೆ ಹೇಗೆ ಮಾಡಬೇಕು, ಹ್ಮ್ ನೊಂದವರ ಕಣ್ಣೀರನ್ನು ಯಾವ ರೀತಿ ಒರೆಸ್ಬೇಕು, ಹ್ಮ್ ಒಬ್ಬ ಲೀಡ್ರ್ ಆದನು ಏನೇನು ಅವನಲ್ಲಿ ಇರ್ಬೋದಾದಂಥ ಹ್ಮ್ ಗುಣಗಳು, ಪರೋಪಕಾರದ ಗುಣಗಳು, ಇವೆಲ್ಲವನ್ನು ಕೂಡ ಅವರು ತುಂಬಿದರು. ಅದು ನನಗೆ ರಾಜಕೀಯ ಪ್ರೇರಣೆ ಆಯಿತು, ನನಗೆ ಒಳ್ಳೆಯ ದಾರಿನೂ ಕೂಡ ಆಯಿತು ಅದು. ಓಕೆ.